ಎಲ್ಲರಿಗೂ ನಮಸ್ಕಾರ. ಇಂದು ನಾವು ರಾಸಾಯನಿಕ ಕ್ರಿಯೆಗಳ ವಿಧಗಳ ಬಗ್ಗೆ ತಿಳಿದುಕೊಳ್ಳೋಣ. ಫಸ್ಟ್ ರಾಸಾಯನಿಕ ಕ್ರಿಯೆ ಅಂದರೆ ಏನಂತ ತಿಳ್ಕೊಳ್ಳೋಣ. ರಾಸಾಯನಿಕ ಕ್ರಿಯೆ ಏನಂದರೆ ಎರಡು ಅಥವಾ ಹೆಚ್ಚಿನ ಅಂಶಗಳು ಪರಸ್ಪರ ಸಂವಹನ ನಡೆಸಿ ಉತ್ಪನ್ನ ರೂಪಿಸಲು ಅವಕಾಶ ನೀಡುವಂಥ ಪ್ರಕ್ರಿಯೆ. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ. ಅಂದ್ರೆ ರಾಸಾಯನಿಕ ಕ್ರಿಯೆ ಹಲವಾರು ರೀತಿಯಲ್ಲಿ ರಾಸಾಯನಿಕ ಕ್ರಿಯೆಗಳು ಉಂಟಾಗ್ತಾವೆ. ಅಂದರೆ ರಾಸಾಯನಿಕ ಬದಲಾವಣೆಗಳು ಉಂಟಾಗ್ತಾನೇ ಇರ್ತವೆ. ಯಾವ ರೀತಿಯಾಗಿ ಅಂದ್ರೆ ಹಾಲು ಮೊಸರಾಗೋದೊಂದು ರಾಸಾಯನಿಕ ಬದಲಾವಣೆ. ಅಲ್ಲಿ ಏನಾಗ್ತದೆ ಅಂದರೆ ಶಾಶ್ವತ ಬದಲಾವಣೆ ಉಂಟಾಗ್ತದೆ. ವಾಪಸ್ ಮೊಸರು ಹಾಲು ಆಗೋಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಯಾವ ವಸ್ತುವಿನಲ್ಲಿ ಶಾಶ್ವತವಾಗಿ ಬದಲಾವಣೆ ಉಂಟಾಗ್ತದೆ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಅರ್ಥ. ಈ ರೀತಿಯಾಗಿ ನಾವು ರಾಸಾಯನಿಕ ಕ್ರಿಯೆ ಅಂದ್ರೆ ಅದಕ್ಕೆ ಉದಾಹರಣೆಗಳನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ನಾವು ಯೋಚಿಸ್ಬೋದು. ನೆಕ್ಸ್ಟು ರಾಸಾಯನಿಕ ಕ್ರಿಯೆಗಳ ವಿಧಗಳ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಯಾವುದಂದರೆ ಸಂಯೋಗ ಕ್ರಿಯೆ. ಸಂಯೋಗ ಕ್ರಿಯೆ ಅಂದರೆ ಸಂಯೋಗ ಅಂದರೆ ಕೂಡೋದಂತ ಅರ್ಥಪ್ಪ. ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಒಂದು ಉತ್ಪನ್ನ ಉಂಟಾಗುತ್ತದೆಯೋ ಆ ಕ್ರಿಯೆಯನ್ನು ಸಂಯೋಗ ಕ್ರಿಯೆ ಅಂತ ಕರಿತೀವಿ. ಇಲ್ಲಿ ಉದಾಹರಣೆಯಲ್ಲಿ ಏನು ತೊಗೊಂಡಿವಪ್ಪ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಹೈಡ್ರೋಜನ್. ಇಲ್ಲಿ ಏನಾಗ್ತದಂದ್ರೆ ಕ್ಯಾಲ್ಸಿಯಂ ಆಕ್ಸೈಡ್ ಏನಾಗ್ತದಂದ್ರೆ ನೀರಿನೊಂದಿಗೆ ಸೇರಿ ಒಂದೇ ಉತ್ಪನ್ನನ ಏನು ಮಾಡ್ತದಂದ್ರೆ ಉಂಟು ಮಾಡ್ತದೆ. ಅಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡನ್ನ ಉಂಟು ಮಾಡ್ತದೆ. ಅಂದರೆ ಈ ಒಂದು ಪ್ರಕ್ರಿಯೆಯಲ್ಲಿ ಯಾವ ಒಂದು ಪ್ರಕ್ರಿಯೆಯಲ್ಲಿ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನ ಉಂಟು ಮಾಡ್ತಾವಲ್ಲ ಅದಕ್ಕೆ ಏನಂತ ಕರಿತೀವಿ ನಾವು ಸಂಯೋಗ ಕ್ರಿಯೆ ಅಂತ ಕರಿತೀವಿ. ಎರಡನೇದು ಯಾವುದಂದರೆ ವಿಭಜನೆ. ವಿಭಜನೆ ಅಂದರೆ ಬೇರ್ಪಡಿಸೋದಂತ ಅರ್ಥ. ಅದೇ ಹೆಸರಲ್ಲಿ ನಾವು ತಿಳ್ಕೊಬೋದು. ವಿಭಜನೆ ಅಂದರೆ ಬೇರ್ಪಡಿಸೋದು. ಅಂದರೆ ಒಂದೇ ಒಂದು ಪ್ರತಿವರ್ತಕ ಇರ್ತದಲ್ಲಿ ಒಂದೇ ಒಂದು ಪ್ರತಿವರ್ತಕದಿಂದ ಎರಡು ಅಥವಾ ಹೆಚ್ಚು ಉತ್ಪನ್ನಗಳಾಗಿ ಉಂಟಾಗೋಕ್ಕೆ ಏನಂತ ಕರಿತೀವಿ ನಾವು ಅಂದರೆ ವಿಭಜನೆ ಕ್ರಿಯೆ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಫೆರಸ್ ಸಲ್ಫೇಟು ಏನಾಗ್ತದ ಅಂದ್ರೆ ಫೆರಸ್ ಆಕ್ಸೈಡ್ ಮತ್ತು